ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಆದಿಕಾಂಡ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ಆದಾಮನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆಯು ಗರ್ಭಿಣಿಯಾಗಿ ಕಾಯನನ್ನು ಎತ್ತು, ನಾನು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಆನಂತರ ಆಕೆಯು ಅವನ ತಮ್ಮನಾದ ಏಬೇಲನನ್ನು ಪಡೆದಳು. ಏಬೇಲನು ಕುರಿ ಕಾಯುವವನಾದನು, ಆದರೆ ಕಾಯನನು ವ್ಯವಸಾಯ ಮಾಡುವವನಾದನು. ಕೆಲವು ದಿವಸಗಳಾದ ಮೇಲೆ ಕಾಯನನು ಹೊಲದ ಬೆಳೆಯನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಏಬೇಲನು ಸಹ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಅವುಗಳ ಕೊಬ್ಬನ್ನು ತಂದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡನು, ಆದರೆ ಕಾಯನನನ್ನು ಅವನ ಕಾಣಿಕೆಯನ್ನು ಆತನು ಮೆಚ್ಚಿಕೊಳ್ಳಲಿಲ್ಲ. ಆದ್ದರಿಂದ ಕಾಯನನು ಬಹು ಕೋಪಗೊಂಡು ಅವನ ಮುಖವು ಬಾಡಿತು. ದೇವರಿಗೆ ಸ್ತೋತ್ರ. Genesis chapter 4 verse 1-5. Word 4. Then Abel brought the first lamb, burned the one of his sheep, killed it, and gave the best part of it his an offering. The Lord was pleased with Abel and his offering. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡ್ತಾ ಇದ್ದೀವಿ. ಆದಾಮನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಕಾಯನನ್ನು ಪಡೆದಳು. ಕಾಯನ್ನ ಪಡೆದು ಅಂದುಕೊಂಡಂತೆ ಯೆಹೋವನ ದಯೆಯಿಂದ ನಾನು ಗಂಡು ಮಗನನ್ನು ಪಡೆದಿದ್ದೇನಂತೆ. ದೇವರಿಗೆ ಸ್ತೋತ್ರ. ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೆ ಅದನ್ನೇ ಕುಯ್ಯೋದಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅವರು ದೇವರಿಗೆ ಅವಿಧೇಯರಾಗಿ ತಿನ್ನಬಾರದ ಹಣ್ಣನ್ನು ತಿನ್ನೋಗ್ಲೂ ಸಹ ಅಂದ್ಕೊಂಡ್ರ ಈ ಪ್ರೇರೇಪಣೆ ದೇವರಿಂದ ನಮಗೆ ಬಂದಿರೋದು ಅಂತ ಸುಳ್ಳು. ದೇವರು ಯಾವುದು ಸಹ ಕೆಟ್ಟದಕ್ಕೆ ಕಾರಣರಲ್ಲ, ಅವರು ಒಳ್ಳೆಯದಕ್ಕೆ ಮಾತ್ರವೇ ಕಾರಣರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆದ್ರೂ ಸಹ ಅಲ್ಲಿ ಆ ತಪ್ಪು ಆದಾಮನ್ ಮಾಡಿದರೂ ಸಹ ಆದಾಮನ್ ತಪ್ಪು ಮಾಡ್ದಾನಂತ ಹೇಳ್ಕೊಂಬರ್ತಾ ಇರೋದು. ಬಟ್ ದೇವರಿಗೆ ಗೊತ್ತು ತಪ್ಪು ಯಾರಿಂದ ಆಯಿತು ಅಂತ. ಕಾರಣ ಆದಾಮನು ಹೆಂಡತಿ ಮಾತನ್ನು ಕೇಳಿದ್ನಲ್ಲ ಅದೇ ತಪ್ಪು ಅಂತ ಖಚಿತವಾಗಿ ವಾಕ್ಯ ಹೇಳ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ದೇವರ ದೃಷ್ಟಿನಲ್ಲಿ ಯಾವುದು ತಪ್ಪು ಅಂತಂದರೆ ಆದಾಮನು ಹೆಂಡತಿ ಮಾತನ್ನು ಕೇಳಿದ್ನಲ್ಲ ಅದು ತಪ್ಪು. ಹಣ್ಣು ತಿಂದದ್ನೆಲ್ಲ ಹಣ್ಣು ತಿರೋದಕ್ಕೆ ಕಾರಣವಾದಂಥದ್ದು ಹೆಂಡತಿ ಮಾತನ್ನು ಆದಾಮನ ಕೇಳಿದ್ದು ತಪ್ಪು. ಹಾಗಾಗಿ ಆದಾಮನು ದೇವರ ದೃಷ್ಟಿನಲ್ಲಿ ಅವನು ನೀತಿವಂತನಂತ ಅನಿಸ್ಕೊಳ್ಳೋಕ್ಕಾಗಲಿಲ್ಲ. ದೇವರಿಗೆ ಸ್ತೋತ್ರ. ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ನಾನು ಯೆಹೋವನ ದಯೆಯಿಂದ ಗಂಡು ಮಗನ ಪಡ್ಕೊಂಡಿದ್ದೀನಿ ಅಂತ. ಆ ಗಂಡು ಮಗು ಏನಂತ ಮೊದಲು ಬೆಳೀತಾ ದೇವರಿಗೆ ಮೆಚ್ಚುಗೆ ಆದ ಮಗನಾದನಂದರೆ ಇಲ್ಲ, ಅವನು ಅವಿಧೇಯನಾದ. ದೇವರಿಗೆ ಸ್ತೋತ್ರ. ಅದು ಬೆಳೀತಾ ಅವನೇನು ಮಾಡ್ಕೊಂಡಂದರೆ ವ್ಯವಸಾಯವನ್ನು ಆರಿಸ್ಕೊಂಡಂತ ವಾಕ್ಯ ಹೇಳುತ್ತೆ. ಏಬೇಲನ ಪಾಪ ಕುರಿ ಕಾಯದ ಕೆಲಸನ ಅವನು ಆರಿಸ್ಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವ್ಯವಸಾಯ ಹೆಚ್ಚು ಲಾಭ ಕೊಡುತ್ತಾ, ಕುರಿ ಕಾಯ್ದು ಹೆಚ್ಚು ಲಾಭ ಕೊಡುತ್ತಂದರೆ ಬೇಗನೆ ಅಧಿಕವಾದ ಲಾಭ ಕೊಡ್ತಕ್ಕಂಥದ್ದು ವ್ಯವಸಾಯನೇ ಆಗಿರುತ್ತೆ. ದೇವರಿಗೆ ಸ್ತೋತ್ರ. ಒಂದು ಗೋಧಿ ಕಾಳನ್ನು ಬಿತ್ತಿದಾಗ ಅದು ಒಂದೇ ಕಾಳು ಬಿಡುತ್ತೆ ಅಂದರೆ ಇಲ್ಲ, ತೆನೆ ಬಿಡುತ್ತೆ, ಅದ್ರ ಬೇಗನೆ ಆಗುತ್ತೆ. ಒಂದು ಕುರಿನ ಹಿಂಡು ಕುರಿ ಮಾಡ್ಬೇಕಾದ್ರೆ ಬಹಳ ದಿನಗಳಾಗುತ್ತೆ. ಅದಕ್ಕೆ ಬಹಳಷ್ಟು ಕಾಯಬೇಕು. ದೇವರಿಗೆ ಸ್ತೋತ್ರ. ಏಬೇಲನ್ನು ಆರಿಸ್ಕೊಂಡಿದ್ದು ಅದೇ ಆಗಿದ್ರೂ ಸಹ ಏಬೇಲನಿಗೆ ತನ್ನ ತಂದೆ ಯಾವ ದೇವರಿಗೆ ಅವಿಧೇಯನಾದ ಆ ದೇವರನ್ನ ಹುಡುಕುವಂತೆ ದೇವರು ಏಬೇಲನ ಹೃದಯವನ್ನು ಪ್ರೇರೇಪಿಸಿದರು. ದೇವರಿಗೆ ಸ್ತೋತ್ರ. ಪ್ರಿಯರೇ, ಈ ಭೂಮಿ ಮೇಲೆ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತರ ರಕ್ತದ ನಂತರ ನೀತಿವಂತನ ರಕ್ತ ಅಂದರೂ ಅದು ಏಬೇಲನ ರಕ್ತವೇ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಓಕೆ, ಈಗ ಅದಾಯಿತು, ದೇವ್ರು ಮಾಡಬೇಕಾಗಿರೋ ಕಾರ್ಯನ ಮಾಡಾಯಿತು. ಈಗ ನಮ್ಮನ್ನೇನು ಹಾಗೆ ಮಾಡಿರ್ತಾರಂದರೆ ಇಲ್ಲ, ನೀತಿವಂತರಾಗಿ ಜೀವಿಸ್ತೀರೆ ದೇವರಿಗೆ ಮೆಚ್ಚಿ ಆಗ್ತೀರಾ. ಅಷ್ಟು ಮಾತ್ರ ಅಲ್ಲ, ನನ್ನ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೋತೀರಾ, ನಾನು ನಿಮ್ಮ ಒಟ್ಟಿಗೆ ನಡೆಸ್ತೀನಿ ಅಂತ ಹೇಳ್ತಾರೆ ದೇವರಿಗೆ ಸ್ತೋತ್ರ. ನಾವು ನೀತಿವಂತರಾಗಿ ಜೀವಿಸೋದಾದರೆ ಅವ್ರು ನಮ್ಮನ್ನು ಮೆಚ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಸಂಗಡ ಇದ್ದು ಅವರು ನಮ್ಮನ್ನು ನಡೆಸ್ತಾರೆ. ತಮ್ಮ ಕಾರ್ಯಗಳನ್ನ, ತಮ್ಮ ಮಹಿಮೆಯನ್ನು ನಮ್ಮಲ್ಲಿದ್ದು ಪ್ರಕಟಪಡಿಸುವವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಅದನ್ನೇ ದೇವರು ನಮ್ಗೆ ಹೇಳ್ತಾರೆ ಹೊರತು
ಅದಕ್ಕಿಂತ ಹೆಚ್ಚಾದ್ದೇನು ನಮ್ಮಿಂದ ದೇವರು ನಿರೀಕ್ಷೆ ಮಾಡಲ್ಲ. ದೇವರಿಗೆ ಸ್ತೋತ್ರ. ಸೊ ಇಲ್ಲಿ ವಾಕ್ಯ ಭಾಗ ನೋಡಿದ್ರೆ ಕೆಲವು ದಿನಗಳಾದ ಮೇಲೆ ಕಾಣಿಕೆಯನ್ನು ಅರ್ಪಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಏಬೇಲನು ಕಾಯಿನನು ತನ್ನ ಬೆಳೆಯಲ್ಲಿ ಆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾನೆ ಅಂತ ವಾಕ್ಯ ಹೇಳುತ್ತೆ. ಅಲ್ಲಿ ಶ್ರೇಷ್ಠವಾದದನ್ನು ಅಥವಾ ಪ್ರಥಮ ಫಲವನ್ನು ಅರ್ಪಿಸ್ತಾ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಅಂದರೆ ಇಲ್ಲ, ಅದರ ಏಬೇಲನಿಗೆ ಹೇಳ್ತಾ ಇದ್ದಾರೆ, ಏಬೇಲನು ಹಿಂಡಿನಲ್ಲಿ ಚೊಚ್ಚಲಾದವುಗಳನ್ನ ಶ್ರೇಷ್ಠವಾದನ್ನು ತೆಗೆದು ದೇವರಿಗೆ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ. ಆ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಯಿತು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದ್ರ ಮಕ್ಕಳೇ, ಏಬೇಲನ್ನು ಕಾಣಿಕೆಯನ್ನು ಅರ್ಪಿಸುವಂತಹ ಸನ್ನಿವೇಶದಲ್ಲಿ ದೇವರು ದಶಮ ಭಾಗವನ್ನು ಇನ್ನೂ ಮನುಷ್ಯರಿಗೆ ನೇಮಿಸಿರಲಿಲ್ಲ. ದೇವರು ಇನ್ನೂ ನೇಮಿಸಿರ್ತಕ್ಕಂಥ ಕಾಲದಲ್ಲೇ ಏಬೇಲನ್ನು ದೇವರಿಗೆ ಮೆಚ್ಚುಗೆ ಆದ ರೀತಿಯನ್ನು ನಡ್ಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಆ ಕಾಲದಲ್ಲೇ ದೇವರಿಗೆ ಅವಿಧರಾಗಿ ಜೀವಿಸಿದಂಥ ಕಾಲ, ತನ್ನ ತಂದೆ ತಾಯಿಗಳೇ ಭೂಮಿ ಮೇಲೆ ಇದ್ದವರು ಅವರೇ, ಆ 4 ಜನನೇ ಭೂಮಿ ಮೇಲೆ ಇದ್ದಿದ್ದು. ಆ ಕಾಲದಲ್ಲೇ ಏಬೇಲನು ದೇವರಿಗೆ ಹುಡುಕಿ ದೇವರಿಗೆ ಮೆಚ್ಚುಗೆ ಆದಂಥ ಜೀವಿತವನ್ನು ಜೀವಿಸಿದ್ದಾನೆ. ಆತನ ರಕ್ತ ಆ ಕಾಲದಲ್ಲೇ ದೇವರ ಸಂಗಡ ಮಾತನಾಡ್ತು. ಆಕಾಶ ಭೂಮಿ ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಿಶುದ್ಧ ದೇವರನ್ನ ಸಂಗಡ ಆತನ ರಕ್ತ ಮಾತನಾಡ್ತು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಮಟ್ಟಕ್ಕೂ ಏಬೇಲನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ದೇವರಿಗೆ ಸ್ತೋತ್ರ. ಸೊ ಪ್ರೀತಿ ದೇವ್ರ ಮಕ್ಕಳೇ, ಈಗ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿ ಆತನಿಗೆ ಮೆಚ್ಚುಗೆ ಆಗುವಂತೆ ಜೀವಿಸೋದ್ರೆ ದೇವರು ಏನು ಮಾಡ್ತಾರೆ? ಈಗ ನಾನೇ ನಿಮ್ಮ ಸಂಗಡ ಇದ್ದೇನೆ. ದೇವರಿಗೆ ಸ್ತೋತ್ರ. ಯಾವನಾದರೂ ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವನು, ಆಗ ನನ್ನ ತಂದೆಯೂ ಅವನನ್ನು ಪ್ರೀತಿಸುವವನು, ನಾವಿಬ್ಬರು ಬಂದು ಅವನಲ್ಲಿ ನಿವಾಸ ಮಾಡಿಕೊಳ್ಳುವೆವು. ದೇವರಿಗೆ ಸ್ತೋತ್ರ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳಿದಂಥ ದೇವರು ಬಂದ್ಬಿಟ್ಟು ಒಬ್ಬ ಮನುಷ್ಯನಲ್ಲಿ ನಿವಾಸ ಮಾಡ್ಕೊಳ್ಳೋದಾದರೆ ಆ ಜೀವಿತ ಹೇಗಿರುತ್ತೆ ಹೇಳಿ? ಸೊ ಆ ಜೀವಿತ ಅದ್ಭುತವಾದಂಥ ಆಶೀರ್ವಾದಕರವಾದಂಥ ಜೀವಿತವಾಗಿರುತ್ತೆ. ಸೊ ಅದನ್ನೇ ಯೇಸು ಕ್ರಿಸ್ತರು ಹೇಳ್ತಾರೆ. ಸೊ ನೀವು ಹಾಗೆ ಜೀವಿಸೋದ್ರೆ ನಾವು ಬಂದು ನಿಮ್ಮಲ್ಲಿ ನಿವಾಸ ಮಾಡ್ತೇವೆ. ನಿವಾಸ ಮಾಡೋದು ಮಾತ್ರ ಅಲ್ಲ, ನಮ್ಮ ಮಹಿಮೆಯಾದ ಕಾರ್ಯವನ್ನು ಮೇಲೆ ಪ್ರಕಟಪಡಿಸ್ತೇವೆ. ನೀವೇ ಆಗ ಹೆಚ್ಚಾಗಿ ಮಹಿಮೆಯನ್ನು ಪ್ರಕಟಪಡಿಸುವವರಾಗಿರ್ತೀರ. ಆಶೀರ್ವಾದಗಳನ್ನ ಅಭಿವೃದ್ಧಿಯನ್ನು ಹೊಂದ್ಕೋತೀರ. ನಿಮ್ಮ ಮೂಲಕವಾಗಿ ನಾವು ದೊಡ್ಡ ಕಾರ್ಯಗಳು ಮಾಡ್ತೀವಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಭಕ್ತಿವಂತರಾಗಿ ಜೀವಿಸತಕ್ಕಂಥದ್ದು ಬಹಳ ದೊಡ್ಡ ಲಾಭ. ಆಕಾಶ ಭೂಮಿ ಸೃಷ್ಟಿ ಮಾಡತಕ್ಕಂಥ ದೇವರು ಬಂದ್ಬಿಟ್ಟು ನಮ್ಮಲ್ಲಿ ನಿವಾಸ ಮಾಡೋರಾಗಿರ್ತಾರೆ. ಸೊ ಆ ಥರ ಏಬೇಲನಂತೆ ಕರ್ತನನ್ನು ಹುಡುಕುವವರಾಗಿ, ದೇವರನ್ನು ಹುಡುಕುವವರಾಗಿ ನೀವು ಮಕ್ಕಳನ್ನ ಜೀವಿಸಿರಿ. ಆ ನೀತಿಯ ನಿಮಿತ್ತವಾಗಿ ದೇವರು ನಿಮ್ಮಲ್ಲಿ ಬಂದ ಅವರಲ್ಲಿ ನಿವಾಸ ಮಾಡಿ ತನ್ನ ಕಾರ್ಯವನ್ನು ಪ್ರಕಟಪಡಿಸುವವರಾಗಿರ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಈ ಭೂಮಿ ಮೇಲೆ ಅವಿದ್ಯರಾದಂಥ ತಂದೆ ತಾಯಿಗಳ ಒಟ್ಟಿಗೆ ನೋಡಿದಂಥ ಒಬ್ಬ ಮಗನು ನಿಮ್ಮನ್ನು ಹುಡುಕಿದಂಥದ್ದು ನಾವು ನೋಡ್ತಿದ್ದೀವಿ. ನಿಮ್ಮನ್ನು ಬಹಳ ಭಯಭಕ್ತಿಯಿಂದ ನಂಬಿಕೆಯಿಂದ ಹುಡುಕ್ತಂಥ ವಾಕ್ಯ ದೇವರಿಗೆ ಸ್ತೋತ್ರ. ಅದೇ ಥರ ಎಸಪ್ಪ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಆ ಕಾಲದಲ್ಲೇ ನಂಬಿಕೆಯಿಂದಲೇ ಏಬೇಲನು ದೇವರಲ್ಲಿ ನಂಬಿಕೆ ಉಳ್ಳವನಾಗಿ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದಂಥ ವಾಕ್ಯದಲ್ಲಿ ಹೇಳ್ತೀರಾ. ಹಾಗಾಗಿ ಸ್ತೋತ್ರ. ಕರ್ತನೆ, ಈ ಭಕ್ತಿವಂತರು ಜೀವಿಸುವಂಥ ಕಾಲದಲ್ಲೇ ನಿನ್ನ ಜನರು ಅಪ್ಪ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸಿ ನೀವು ಅವರಲ್ಲಿ ನಿವಾಸ ಮಾಡಿ ನಿಮ್ಮ ಮಹಿಮೆಯಾದ ಕಾರ್ಯಗಳನ್ನ ಅವರ ಜೀವಿತಗಳಲ್ಲಿ ಮಾಡಿ ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.